ನೀವೇನಾದ್ರು ಮಾತಾಡಕ್ಕೆ ಹೋದರೆ ಓಕೆ ನೆಕ್ಸ್ಟ್ ನೋಡೋಣ, ನೆಕ್ಸ್ಟ್ ಮಾತಾಡೋಣ, ಎದುರುಗಡೆ ಸಿಕ್ಕಾಗ ಒಂಚೂರೇನೋ ಸ್ಮೈಲ್ ಮಾಡ್ದಂಗೆ ಮಾಡಿಬಿಟ್ಟು ಮತ್ತೆ ನೋಡ್ಕೊಳ್ಳೋಣ ಆಮೇಲೆ ಅಂದರೆ ಟಾಪಿಕ್ ಚೇಂಜ್ ಮಾಡಿ ಮಾತಾಡ್ತಾರೆ. ಎಲ್ಲರಿಗೂ ರೆಸ್ಪೆಕ್ಟ್ ಇದ್ದು ಮಾತಾಡ್ತಾರೆ, ಬಟ್ ನಿಮಗೆ ಮಾತ್ರ ರೆಸ್ಪೆಕ್ಟ್ ತುಂಬ ಕಡಿಮೆ ಕೊಡ್ತಾರೆ. ನೀವು ಬಂದರೆ ಅವ್ರಿಗೆ ಕೇರೇ ಇರಲ್ಲ, ಆ್ಯಕ್ಚುಲಿ ನೆಗ್ಲೆಕ್ಟ್ ಮಾಡ್ತಾರೆ, ನಿಮ್ಮನ್ನು ತುಂಬ ವೀಕ್ ಮೈಂಡೆಡ್ ಆಗಿ ನೋಡ್ತಿರ್ತಾರೆ ಆ್ಯಕ್ಚುಲಿ. ಔಟ್ ಸೈಡಿಂದ ಯಾವುದೇ ಮೆಸೇಜ್ ಬರಲ್ಲ ಕರೆಕ್ಟಾಗಿ, ನಿಮ್ಮ ಮೇಲೆ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ, ನಿಮ್ಮ ಮೆಸೇಜಿಗೆ ಕರೆಕ್ಟ್ ರಿಪ್ಲೈ ಮಾಡ್ತಿರಲ್ಲ, ನಿಮ್ಮ ಹತ್ರ ಕೇರಿಂಗ್ ಮಾಡ್ತಿರಲ್ಲ, ನಿಮಗೆ ರೆಸ್ಪಾನ್ಸ್ ಮಾಡ್ತಿರಲ್ಲ. ಸೊ ಇದೆಲ್ಲ ಇತ್ತು ಅಂತ ಹೇಳಿದ್ರೆ ಟೈಮ್ ಪಾಸ್ ಲವ್ ಮಾಡುವಂಥ ವ್ಯಕ್ತಿಗಳ ಲಕ್ಷಣಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಎಷ್ಟೋ ಜನರಿಗೆ ಲೈಕ್ ಜೊತೆನಲ್ಲೇ ಇರ್ತಾರೆ, ಬಟ್ ಟೈಮ್ ಪಾಸ್ ಹೇಗೆ ಮಾಡ್ತಾರೆ ಅನ್ನೋದು ಗೊತ್ತೇ ಆಗ್ತಿರಲ್ಲ ಆ್ಯಕ್ಚುಲಿ. ಅಂದರೆ ಯಾವ ಸೈನ್ಸ್ ಇರುತ್ತೆ, ಯಾವ ಲಕ್ಷಣಗಳಿರುತ್ತೆ, ಟೈಮ್ ಪಾಸ್ ಅಂದರೆ ಹೆಂಗೆ, ಯಾವ ಸಿಂಪ್ಟಮ್ಸಿಂದ ನಾವು ಫೈಂಡ್ ಔಟ್ ಮಾಡ್ಕೋಬೋದು. ಇವತ್ತಿನ ವಿಡಿಯೋದಲ್ಲಿ ನಿಮಗೆ 4 ಮೇಜರ್ ಟಿಪ್ಸ್ನ ಹೇಳ್ತೀನಿ. ಸೊ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆ್ಯಂಡ್ ಕೌನ್ಸಿಲಿಂಗ್ ಬೇಕು ಅಂದರೆ ಸ್ಕ್ರೀನ್ ನಂಬರ್ ಆಗಿರ್ತೀನಿ, ಸೊ ಕಾಂಟ್ಯಾಕ್ಟ್ ಮಾಡಿ, ವಾಟ್ಸಪ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ವಿಡಿಯೋ ಕೊನೆ ತನಕ ನೋಡಿದ್ರೆ ಒಂದು ಕ್ಲಾರಿಟಿ ಸಿಗುತ್ತೆ. ಓಕೆ, ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಟೈಮ್ ಪಾಸ್ ಮಾಡುವಂಥ ವ್ಯಕ್ತಿಗಳ ಲಕ್ಷಣ ಏನಂದರೆ ಲೈಕ್ ಎಫರ್ಟ್ ಒಂದು ಸೈಡಿಂದ ಇರುತ್ತೆ. ಎಕ್ಸಾಂಪಲ್, ನಿಮ್ಮ ಸೈಡಿಂದ ಮಾತ್ರ ನೀವು ಕಾಲ್ ಮಾಡ್ತೀರಿ, ಮೆಸೇಜ್ ಮಾಡ್ತೀರಿ, ಭೇಟಿಯಾಗ್ಲಿಕ್ಕೆ ಹೇಳ್ತೀರಿ, ಅವ್ರ ಬಗ್ಗೆ ಕ್ಯಾರಿಂಗ್ ಮಾಡ್ತೀರಿ, ಅವ್ರ ಒಳ್ಳೇದನ್ನು ಬಯಸ್ತಾ ಇರ್ತೀರಿ. ಇದೆಲ್ಲನೂ ಕೂಡ ನಿಮ್ಮ ಸೈಡಿಂದ ಮಾತ್ರ ನಡೀತಾ ಇರುತ್ತೆ. ಔಟ್ ಸೈಡಿಂದ ಯಾವುದೇ ಮೆಸೇಜ್ ಬರಲ್ಲ ಕರೆಕ್ಟಾಗಿ, ನಿಮ್ಮ ಮೇಲೆ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ, ನಿಮ್ಮ ಮೆಸೇಜಿಗೆ ಕರೆಕ್ಟ್ ರಿಪ್ಲೈ ಮಾಡ್ತಿರಲ್ಲ, ನಿಮ್ಮ ಹತ್ರ ಕೇರಿಂಗ್ ಮಾಡ್ತಿರಲ್ಲ, ನಿಮಗೆ ರೆಸ್ಪಾನ್ಸ್ ಮಾಡ್ತಿರಲ್ಲ. ಸೊ ಇದೆಲ್ಲ ಇತ್ತು ಅಂತ ಹೇಳಿದ್ರೆ ಆಲ್ವೇಸ್, ಅದು ಒಂದಿನ ಅಲ್ಲ, ಕೋಪ ಜಗಳ ಆದಾಗಲ್ಲ, ಆಲ್ವೇಸ್ ಒಂದು ಸೈಡಿಂದ ನಿಮ್ಮ ಸೈಡಿಂದ ಮಾತ್ರ ಎಲ್ಲ ಇದು ರೆಸ್ಪಾನ್ಸ್ ಇದ್ದು ಅವ್ರ ಕಡೆಯಿಂದ ರೆಸ್ಪಾನ್ಸೇ ಬರದೇ ಇದ್ದಾಗ 100% ಇಟ್ಸ್ ಎ ಟೈಮ್ ಪಾಸ್ ರಿಲೇಷನ್ಶಿಪ್ ಅಂತ ಹೇಳ್ಬೋದು. ಸೆಕೆಂಡ್ ಪಾಯಿಂಟ್ ಏನಂತ ಹೇಳಿದ್ರೆ ರೆಸ್ಪೆಕ್ಟ್ ತುಂಬ ಕಡಿಮೆ ಮಾಡ್ತಾರೆ, ನಿಮಗೆ ರೆಸ್ಪೆಕ್ಟೇ ಇರಲ್ಲ ಆ್ಯಕ್ಚುಲಿ. ತುಂಬ ಲೋ ಲೆವೆಲಲ್ಲಿ ನಿಮ್ಮ ಥಿಂಕ್ ಮಾಡ್ತಾರೆ, ಎಲ್ಲರಿಗೂ ರೆಸ್ಪೆಕ್ಟ್ ಇದ್ದು ಮಾತಾಡ್ತಾರೆ, ಬಟ್ ನಿಮಗೆ ಮಾತ್ರ ರೆಸ್ಪೆಕ್ಟ್ ತುಂಬ ಕಡಿಮೆ ಕೊಡ್ತಾರೆ. ನೀವು ಬಂದರೆ ಅವ್ರಿಗೆ ಕೇರೇ ಇರಲ್ಲ ಆ್ಯಕ್ಚುಲಿ, ನೆಗ್ಲೆಕ್ಟ್ ಮಾಡ್ತಾರೆ, ನಿಮ್ಮನ್ನು ತುಂಬ ವೀಕ್ ಮೈಂಡೆಡ್ ಆಗಿ ನೋಡ್ತಿರ್ತಾರೆ ಆ್ಯಕ್ಚುಲಿ. ಸೊ ಈ ಗುಣ ಇರುತ್ತೆ. ಇದು ಇತ್ತು ಅಂತ ಹೇಳಿದ್ರೆ ಅದು ಒಂದಿನಕ್ಕೆಲ್ಲ ಆಲ್ವೇಸ್ ಹಂಗೆ ಟ್ರೀಟ್ ಮಾಡ್ತಿರ್ತಾರೆ. ದಿಸ್ ಈಸ್ ಟೈಮ್ ಪಾಸ್ ರಿಲೇಷನ್ಶಿಪ್ನ 2 ಲಕ್ಷಣ. ಆ್ಯಂಡ್ ಥರ್ಡ್ ಬಂದು ಏನು ಅಂತ ಹೇಳಿದ್ರೆ ನಿಮ್ಮ ಫೀಲಿಂಗ್ಸ್ನ ಇಗ್ನೋರ್ ಮಾಡ್ತಾರೆ. ನಿಮ್ಮಲ್ಲಿ ಸುಮಾರು ಫೀಲಿಂಗ್ಸ್ ಇರುತ್ತೆ ಆ್ಯಕ್ಚುಲಿ, ಯಾವತ್ತೂ ಶೇರ್ ಮಾಡ್ಕೋಬೇಕು. ಆ್ಯಂಡ್ ಫೀಲಿಂಗ್ಸ್ ಹೇಳ್ಕೊಂಡು ಕಣ್ಣೀರು ಹಾಕಬೇಕು, ಅಥವಾ ಫೀಲಿಂಗ್ಸ್ ಹೇಳ್ಕೊಂಡು ಖುಷಿ ಪಡಬೇಕು, ಅಥವಾ ಫ್ಯೂಚರ್ ಫೀಲಿಂಗ್ಸ್ ಈ ಥರ ನಾವು ಇರಬೇಕು. ಆ್ಯಂಡ್ ಅವ್ರ ಮೇಲೆ ಇಟ್ಟಿರ್ತಕ್ಕಂಥ ಭಾವನೆಗಳ ಬಗ್ಗೆ ಶೇರ್ ಮಾಡ್ಕೋಬೇಕು. ಎಲ್ಲಾನು ಕೂಡ ನೀವು ಹೇಳ್ಕೋಬೇಕು ಅಂತ ಅಂದ್ಕೊಂಡಿರ್ತೀರಿ, ಬಟ್ ಎಲ್ಲಾನು ಕೂಡ ಇಗ್ನೋರ್ ಮಾಡ್ತಾ 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 ಬರ್ತಾ ಇರ್ತಾರೆ. ಎಲ್ಲಿ ತನಕ ಇಗ್ನೋರ್ ಮಾಡ್ತಾರೆ ಅಂತ ಹೇಳಿದ್ರೆ ಸೊ ನೀವೇ ಅಲ್ಲಿಂದ ಎಕ್ಸಿಟ್ ಆಗಿ ಹೋಗ್ಬಿಡ್ಬೇಕು ಆ ರಿಲೇಷನ್ಶಿಪ್ಪಿಂದ. ಆ ಲೆವೆಲಿಗೆ ಇಗ್ನೋರ್ ಮಾಡ್ತಾ ಬರ್ತಾರೆ. ಓಕೆ, ಇದು ಥರ್ಡ್ ಪಾಯಿಂಟ್. ಫೋರ್ತ್ ಪಾಯಿಂಟ್ ಏನಂತ ಹೇಳಿದ್ರೆ ಫ್ಯೂಚರ್ ಬಗ್ಗೆ ಒಂದು ಕ್ಲಾರಿಟಿ ಕೊಡಲ್ಲ. ಎಕ್ಸಾಂಪಲ್, ನೀವೇನಾದ್ರು ಮಾತಾಡಕ್ಕೆ ಹೋದರೆ ಓಕೆ ನೆಕ್ಸ್ಟ್ ನೋಡೋಣ, ನೆಕ್ಸ್ಟ್ ಮಾತಾಡೋಣ, ಎದುರುಗಡೆ ಸಿಕ್ಕಾಗ ಒಂಚೂರೇನೋ ಸ್ಮೈಲ್ ಮಾಡ್ದಂಗೆ ಮಾಡಿಬಿಟ್ಟು ಮತ್ತೆ ನೋಡ್ಕೊಳ್ಳೋಣ ಆಮೇಲೆ ಅಂದರೆ ಟಾಪಿಕ್ ಚೇಂಜ್ ಮಾಡಿ ಮಾತಾಡ್ತಾರೆ. ಸದ್ಯಕ್ಕೆ ಇದು ಬಿಡು, ಅದ್ರ ಬಗ್ಗೆ ಮಾತಾಡೋಣ, ಇಂಟ್ರೆಸ್ಟೇ ಡೈವರ್ಟ್ ಮಾಡ್ತಾರೆ, ಟಾಪಿಕ್ನೇ ಡೈವರ್ಟ್ ಮಾಡ್ತಾರೆ. ಸೊ ಇದೇನು ಹೇಳುತ್ತೆ ಅಂತ ಹೇಳಿದ್ರೆ ನಿಮ್ಮ ಬಗ್ಗೆ, ನಿಮ್ಮ ಫ್ಯೂಚರ್ ಬಗ್ಗೆ ಅವ್ರಿಗೆ ಕಾನ್ಫಿಡೆನ್ಸ್ ಆ್ಯಕ್ಚುಲಿ 1% ಇರಲ್ಲ. ಸೊ ಹಂಗಾಗಿ ಅದೆಲ್ಲ ಡೈವರ್ಟ್ ಮಾಡ್ಲಿಕ್ಕೆ ಹೋಗ್ತಾರೆ. ಇದಿಷ್ಟು ಸಿಂಪ್ಟಮ್ಸ್ ಇತ್ತು ಅಂತ ಹೇಳಿದ್ರೆ ಆ ರಿಲೇಷನ್ಶಿಪ್ಪಲ್ಲಿ ಲವ್ ಅನ್ನೋದಕ್ಕಿಂತ ಟೈಮ್ ಪಾಸ್ ತುಂಬ ಇದೆ ಅಂತ ಅರ್ಥ. ಅಂಥ ಸಂಬಂಧದಿಂದ ಎಕ್ಸಿಟ್ ಆದರೆ ನಿಮಗೆ ಒಂದು ವ್ಯಾಲ್ಯೂ ಇರುತ್ತೆ, ನಿಮ್ಮ ಸಮಯಕ್ಕೆ ಒಂದು ವ್ಯಾಲ್ಯೂ ಇರುತ್ತೆ. ಓಕೆ, ವಿಡಿಯೋ ಪಾಯಿಂಟ್ಸ್ ಏನನ್ನೋದು ಕಮೆಂಟ್ ಸೆಕ್ಷನ್ ಹೋಗ್ಬಿಟ್ಟು ಕಮೆಂಟ್ ಮಾಡಿ, ಇಷ್ಟ ಆಗಿ ಒಂದು ಲೈಕ್ ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಕೌನ್ಸಿಲಿಂಗ್ ಬೇಕಾ ಕಾಂಟ್ಯಾಕ್ಟ್ ಮಾಡಿ, ಮತ್ತೊಂದು ಟಾಪಿಕಲ್ಲಿ ಸಿಗೋಣ. ಥ್ಯಾಂಕ್ ಯು ಸೊ ಮಚ್, ಬಾಯ್.